ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ನದಿಗಳಲ್ಲಿ ಯುವಕರ ಹುಚ್ಚಾಟ, ಅಪಾಯ ಇದ್ರೂ ಮಕ್ಕಳ ಜೊತೆ ಪೋಷಕರ ಆಟ, ತಾಯಿ ಮಗಳ ದಾರುಣ ಅಂತ್ಯ, ನೆಲಕಚ್ಚಿದ ಮನೆ, ಮುಳುಗಿದ ವೀರಾಂಜನೇಯ, ಜಲದಾಳಿ ನಡುವೆ ದೋಣಿಯಲ್ಲಿ ಶಾಲೆಗೆ ತೆರಳಿದ ಮಕ್ಕಳು, ಚಾಮರಾಜಪೇಟೆಯಲ್ಲಿ ಬಿಗ್ ಹೈ ಡ್ರಾಮಾ. ಅಪಾಯ ಲೆಕ್ಕಿಸದೆ ಯುವಕರ ದುಸ್ಸಾಹಸ, ಮಕ್ಕಳ ಜೊತೆ ಪೋಷಕರ ಸೆಲ್ಫಿ, ಮನೆಗಳಿಗೂ ನುಗ್ಗಿದ ನೀರು, ಒಟ್ಟೊಟ್ಟಿಗೆ ದೇವರ ಮೊರೆ ಹೋಗಿದ್ದು ಯಾಕೆ? ಮಾಜಿ ಹಾಗೂ ಹಾಲಿ ಶಾಸಕರು. ನೋಡೋಣ ಮಹಾಪ್ರವಾಹ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಿರಂತರ ಮಳೆಗೆ ಹುಬ್ಬಳ್ಳಿಯ ಕಮರಿಪೇಟೆಯಲ್ಲಿ ಮನೆ ಗೋಡೆ ಕುಸಿದು ಬಿದ್ದಿದೆ. ಇದರಿಂದ ಮನೆಯ ಮುಂದೆ ನೆಲೆಸಿದ್ದ ದ್ವಿಚಕ್ರ ವಾಹನ ಚಿಕ್ಕಮ್ಮಾಗಿದ್ದು ಮನೆಯಲ್ಲಿದ್ದ ವಸ್ತುಗಳಿಗೆ ಹಾನಿಯಾಗಿದೆ. ಮುರಳೀಧರ್ ಇರ್ಕಲ್ ಎನ್ನುವರಿಗೆ ಸೇರಿದಂತ ಮನೆ ಇದಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಮಳೆ ಅವಾಂತರಗಳಿಂದ ಕಂಗಾಲಾಗಿರುವಂತಹ ದಕ್ಷಿಣ ಕನ್ನಡ ಜನತೆ ಮತ್ತಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ಗಂಟೆಗೊಂದು ರಗಳೆ ನಡೀತಿದ್ದು ಮಂಗಳೂರಿನ ಹೆಬ್ಬಾರ್ಬೈಲ್ನಲ್ಲಿ ಭೂಕುಸಿತದ ಆತಂಕ ಎದುರಾಗಿದೆ. 2 ಮನೆಗಳು ಅಪಾಯದ ಅಂಚಿನಲ್ಲಿವೆ. ಸದ್ಯ ಮನೆಯ ಹಿಂಬದಿಯಲ್ಲಿ ಗುಡ್ಡ ಕುಸಿತವಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ 10 ವರ್ಷಗಳ ಹಿಂದೆ ನಿರ್ಮಿಸಲಾಗಿದ್ದಂತಹ ಮನೆಗಳಿಗೆ ಹಾನಿಯಾಗಲಿದೆ ಅಂತ ಶರೀಫ್ ಜಾರ್ಜ್ ಅನ್ನೋರು ಆತಂಕಗೊಂಡಿದ್ದಾರೆ. ಎಷ್ಟೇ ಅಲ್ಲದೆ ಈಗಾಗಲೇ ಒಂದು ಕುಟುಂಬ ಮನೆ ಖಾಲಿ ಮಾಡಿದೆ. ಒಂದು ದಿನವೂ ಬ್ರೇಕ್ ಕೊಡದೆ ಅಬ್ಬರಿಸುತ್ತಿರುವಂತಹ ಮಳೆಯಿಂದ ಚಿಕ್ಕಮಗಳೂರಿನ ಆವತಿ ಹೋಬಳಿಯ ಕೆಲ್ಲಳ್ಳಿ ಗ್ರಾಮದಲ್ಲಿ ಹಳ್ಳ ದುಮ್ಮಿಕ್ಕಿ ಹರಿಯುತ್ತಿದೆ. ಪರಿಣಾಮ ಕೆಲ್ಲಳ್ಳಿ, ಬೆರಡಗೋಡು ಹಾಗೂ ಬಸರವಳ್ಳಿ ಗ್ರಾಮಗಳ ನಡುವಿನ ಸಂಪರ್ಕವೇ ಕಟ್ಟಾಗಿದೆ. ಇನ್ನು ಹಳ್ಳ ದಾಟಲಾಗದೆ ಮಕ್ಕಳು ಮತ್ತು ಮಹಿಳೆಯರು ಪರದಾಡ್ತಿದ್ದಾರೆ. ಹೀಗಾಗಿ ನಮ್ಮನ್ನು ಸರ್ಕಾರ ಆದಿವಾಸಿಗಳಂತೆ ನೋಡ್ತಾ ಇದೆ. ಪ್ರತಿ ವರ್ಷ ಮಳೆ ಬಂದಾಗಲೆಲ್ಲ ಇದೇ ಸಮಸ್ಯೆ. ವೋಟ್ ಕೇಳಲು ಬರ್ತಾರೆ, ಸಮಸ್ಯೆ ಮಾತ್ರ ಪರಿಹರಿಸಲ್ಲ ಅಂತ ಜನ ಕಿಡಿಕಾರ್ತಿದ್ದಾರೆ. ಮೈಸೂರು ಜಿಲ್ಲೆ ನಂಜನಗೂಡಿನ ಇತಿಹಾಸ ಪ್ರಸಿದ್ಧ ಪರಶುರಾಮನ ದೇವಸ್ಥಾನವು ಭಾಗಶಃ ಮುಳುಗಡೆಯಾಗಿದೆ. ಜಲದಾಳಿಗೆ ದೇಗುಲಕ್ಕೆ ಹೋಗುವಂತ ದಾರಿಯೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸದ್ಯ ಪರಶುರಾಮನ ದರ್ಶನಕ್ಕೆ ಬರ್ತಿರುವಂತಹ ಭಕ್ತರು ದೂರದಲ್ಲಿ ನಿಂತು ದೇವರಿಗೆ ಪೂಜೆ ಸಲ್ಲಿಸಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಇದರಿಂದಾಗಿ ಘಟಪ್ರಭಾ ಹಾಗೂ ಮಲಪ್ರಭಾ ನದಿಗೆ ಒಳಹರಿವು ಹೆಚ್ಚಳವಾಗಿದೆ. ಹೀಗೆ ಜಲಾಸುರನ ದಾಳಿಯಿಂದ ಗೋಕಾಕ್ ಹಾಗೂ ಶಿಂಗ್ಲಾಪುರ ಸಂಪರ್ಕಿಸುವಂತಹ ಸೇತುವೆ ನೀರಿನಲ್ಲಿ ಮುಳುಗಿದೆ. ಆದ್ರೆ ಸೇತುವೆ ಮುಳುಗಿದ್ರೂ ಕೂಡ ಕೇರ್ ಮಾಡದೆ ಸ್ಥಳೀಯರು ಸಂಚಾರ ಮಾಡ್ತಿದ್ದಾರೆ. ಕೆಲವರು ನದಿ ನೀರಿನಲ್ಲಿ ವಾಹನ ಸರ್ವಿಸ್ ಮಾಡಿಕೊಳ್ತಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಲಾರ್ಡ್ ವೆಲೆಸ್ಲಿ ಸೇತುವೆ ಮುಳುಗುವ ಹಂತ ತಲುಪಿದೆ. ಕೆಆರ್ಎಸ್ ಡ್ಯಾಂನಿಂದ 72,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಿದ್ರಿಂದ ಅವಾಂತರ ಎದುರಾಗಿದೆ. ಮತ್ತೊಂದು ಕಡೆ ಈಶ್ವರನ ದೇವಾಲಯದ ತಟಕ್ಕೆ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಸೇತುವೆ ಸುತ್ತಮುತ್ತ ಓಡಾಟ ನಿರ್ಬಂಧಿಸಲಾಗಿದೆ. ಇತ್ತ ಧಾರಾಕಾರ ಮಳೆಯಿಂದಾಗಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತಾಳಗುಪ್ಪ ಹೋಬಳಿಯ ಬಿಸನಗದ್ದೆ ಗ್ರಾಮ ದ್ವೀಪದಂತಾಗಿದೆ. ಜೊತೆಗೆ 106 ಎಕರೆ ಜಮೀನು ಜಲಾವೃತವಾಗಿದ್ದು ಬೆಳೆ ಸಂಪೂರ್ಣ ಸರ್ವನಾಶವಾಗಿದೆ. ಹೀಗಾಗಿ ಬಿಸನಗದ್ದೆ ಜನರಿಗೆ ಅಧಿಕಾರಿಗಳು ದೋಣಿ ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ತಾಲೂಕು ಆಡಳಿತದಿಂದ ಅಗತ್ಯ ವಸ್ತುಗಳ ಪೂರೈಕೆ ಮಾಡಲಾಗ್ತಿದೆ. ಉಡುಪಿ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬರಿದಿದ್ದು ಹಳ್ಳಕೊಳ್ಳಗಳು ಉಗ್ರ ರೂಪ ಪಡೆದಿವೆ. ಪರಿಣಾಮ ಕಾಪುವಿನ ಬಳ್ಶೆ ಗ್ರಾಮದಲ್ಲಿ ಸಾವಿರಾರು ಎಕರೆ ಭತ್ತದ ಗದ್ದೆ ನೀರು ಪಾಲಾಗಿದೆ. ನಾಟಿಯಾಗಿದ್ದ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶವಾಗಿದ್ದು ನೆರೆ ನೀರಿನಿಂದ ಭತ್ತದ ಸಸಿಗಳು ಕೊಳೆತು ಹೋಗುತ್ತಿವೆ. ಇದರಿಂದ ಕಂಗಾಲಾಗಿರುವಂತಹ ರೈತರು ಸೂಕ್ತ ಪರಿಹಾರಕ್ಕಾಗಿ ಆಗ್ರಹಿಸುತ್ತಿದ್ದಾರೆ. ಇನ್ನು ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಸಿಎಂ ಮಳೆ ಹಾನಿ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಮನೆ ಕಳೆದುಕೊಂಡಿರೋ ಗಂಗಮ್ಮ ಎನ್ನುವರ ಮನೆಗೆ ಭೇಟಿ ನೀಡಿ ಸಂತ್ರಸ್ತೆ ಗಂಗಮ್ಮಳಿಗೆ 1.5 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದಾರೆ. ಇನ್ನು ಮಳೆ ಹಾನಿ ವೀಕ್ಷಣೆಯ ಬಳಿಕ ಜಿಲ್ಲಾಡಳಿತದ ಜೊತೆ ಸಭೆ ನಡೆಸಲಿದ್ದಾರೆ. ಮಕ್ಕಳ ಜೊತೆ ಪೋಷಕರ ಸೆಲ್ಫಿ ಹುಚ್ಚಾಟ, ಮನೆಗಳಿಗೂ ನುಗ್ಗಿದ ನೀರು, ಒಟ್ಟೊಟ್ಟಿಗೆ ದೇವರ ಮೊರೆ ಹೋಗಿದ್ದು ಯಾಕೆ? ಮಾಜಿ ಹಾಗೂ ಹಾಲಿ ಶಾಸಕರು. ಇದೆಲ್ಲವನ್ನು ನೋಡೋಣ ಮಹಾಪ್ರವಾಹ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕೊಪ್ಪಳದ ಮುನಿರಾಬಾದ್ ಬಳಿ ಇರೋ ತುಂಗಭದ್ರಾ ಜಲಾಶಯದಲ್ಲಿ ಯುವಕರು ದುಸ್ಸಾಹಸಕ್ಕೆ ಕೈ ಹಾಕ್ತಿದ್ದಾರೆ. ಭೋರ್ಕರಿಯೋ ನೀರಿನಲ್ಲಿ ಅಪಾಯ ಲೆಕ್ಕಿಸದೆ ಈಜಾಡ್ತಿದ್ದಾರೆ. ಈಗಾಗಲೇ ನೀರಿಗೆ ಧುಮುಕಿದ ಓರ್ವ ಯುವಕನ ತಲೆಗೆ ಗಾಯವಾಗಿದ್ರೂ ಲೆಕ್ಕಿಸದೆ ಪ್ರವಾಸಿಗರು ಮೋಜು ಮಸ್ತಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಮತ್ತೊಂದು ಕಡೆ ಪುಟ್ಟ ಮಕ್ಕಳೊಂದಿಗೆ ಪೋಷಕರು ದಡದಲ್ಲಿ ಕುಳಿತು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆಗ್ತಿದ್ರೂ ಪ್ರವಾಸಿಗರನ್ನ ನಿಯಂತ್ರಿಸದೆ ಅಧಿಕಾರಿಗಳು ಕೂಡ ಕೇರ್ಲೆಸ್ ಮಾಡ್ತಿದ್ದಾರೆ. ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತಿದ್ರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ತಿಲ್ಲ. ಯಾಕಂದ್ರೆ ಕಲ್ಲೋಳ ಯಡೂರು ನದಿ ತೀರಕ್ಕೆ ಜನ ಯಾವುದೇ ಭಯವಿಲ್ಲದೆ ಬರ್ತಿದ್ದಾರೆ. ಇಷ್ಟೇ ಎಲ್ಲ ನದಿ ಮಧ್ಯದ ದೇಗುಲದಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಮಳೆಯಿಂದಾಗಿ ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತಿದೆ. ಇಂತಹ ಸಮಯದಲ್ಲಿ ಜನ ಕೇರ್ಲೆಸ್ ಮಾಡ್ತಿದ್ದಾರೆ. ಗಡಿ ಜಿಲ್ಲೆ ಬೀದರ್ನಲ್ಲೂ ವರುಣ ರೌದ್ರಾವತಾರ ತಾಳಿದ್ದಾನೆ. ಇದರಿಂದ ಔರಾದ್ ತಾಲೂಕಿನ ಶೆಂಬೆಳ್ಳಿ ಗ್ರಾಮದಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಜೊತೆಗೆ ಹಲವು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಸದ್ಯ ಭಾರಿ ಮಳೆಯಾಗ್ತಿರೋದ್ರಿಂದ ಕಂಗಾಲಾಗಿರೋ ಜನ ಮಳೆ ಹೀಗೆ ಮುಂದುವರಿದ್ರೆ ಏನ್ ಮಾಡೋದು ಅಂತ ಆತಂಕಗೊಂಡಿದ್ದಾರೆ. ಭಾರಿ ಮಳೆಯಿಂದ ಶಿವಮೊಗ್ಗದಲ್ಲೂ ಭಾರಿ ಅವಾಂತರವಾಗಿದೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮನೆ ಕುಸಿದಿದೆ. ಬಾಪೂಜಿ ನಗರ 6ನೇ ಕ್ರಾಸ್ನಲ್ಲಿ ಗೋಡೆ ನೆಲಕಚ್ಚಿದ್ರೆ ಟ್ಯಾಂಕ್ ಮೊಹಲ್ಲಾ 4ನೇ ಕ್ರಾಸ್ನಲ್ಲೂ ಅವಾಂತರವಾಗಿದೆ. ಅದು ಕೂಡ ರಾತ್ರಿ ಸುರಿದ ಮಳೆಗೆ ಇಷ್ಟೆಲ್ಲ ಅನಾಹುತ ಆಗಿದ್ದು, ಮಳೆ ಮುಂದುವರಿದ್ರೆ ಏನಪ್ಪ ಮಾಡೋದು ಅಂತ ಜನ ಆತಂಕಗೊಂಡಿದ್ದಾರೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆರಾಯನ ಪ್ರತಾಪ ಮುಂದುವರೆದಿದೆ. ಇದರಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿದೆ. ಇದರಿಂದ ಗುರುಸಣಗಿ ಬ್ಯಾರೇಜ್ನಿಂದ ನದಿಗೆ 10,000 ಕ್ಯೂಸೆಕ್ ನೀರು ಬಿಡಲಾಗಿದೆ. ಇದರಿಂದ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಗುರುಸಣಗಿ ಬ್ಯಾರೇಜ್ ಸಮೀಪದ ದೇವಸ್ಥಾನಗಳು ಮುಳುಗಡೆಯಾಗ್ತಿವೆ. ಈಗಾಗಲೇ ವೀರಾಂಜನೇಯ ಹಾಗೂ ಕಂಗಾಳೇಶ್ವರ ದೇಗುಲ ಅರ್ಧದಷ್ಟು ಮುಳುಗಿದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರೋ ತುಂಗಭದ್ರಾ ಜಲಾಶಯ ಸಮೀಪವಿರೋ ಜನರಿಗೆ ನಡುಕ ಶುರುವಾಗಿದೆ. ಯಾಕಂದ್ರೆ ತುಂಗಭದ್ರಾ ಜಲಾಶಯದ 10 ಗೇಟ್ಗಳ ಮೂಲಕ ನೀರು ಹೊರಬಿಡಲಾಗಿದೆ. 15,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ರಿಲೀಸ್ ಮಾಡಿದ್ದು, ನದಿ ತೀರದ ಜನರಿಗೆ ಪ್ರವಾಹದ ಆತಂಕ ಎದುರಾಗಿದೆ. ಮತ್ತೊಂದು ಕಡೆ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗ್ತಿರೋ ಅವಾಂತರ ಎರಡ ಅಬ್ಬಬ್ಬ. ನಿಜಕ್ಕೂ ಉತ್ತರ ಕನ್ನಡದ ಜನ ಇರೋಕ್ಕೂ ಆಗದೆ ಮನೆಯಿಂದ ಹೊರಬರೋಕ್ಕೂ ಆಗದೆ ಒದ್ದಾಡ್ತಿದ್ದಾರೆ. ಈ ನಡುವೆ ಉತ್ತರ ಕನ್ನಡದ ಯಲ್ಲಾಪುರ ತಾಲೂಕಿನ ಲಿಂಗದ ಬೈಲ್ನಲ್ಲಿ ಗಾಳಿ ಮಳೆಗೆ ಬೃಹತ್ ಮರ ನೆಲಕಚ್ಚಿದೆ. ಅದರಲ್ಲೂ ಮರ ಬಿದ್ದಿದ್ರಿಂದ ಮನೆಯ ಮೇಲ್ಛಾವಣಿ ಹಾಗೂ ಗೋಡೆಗೆ ಹಾನಿಯಾಗಿದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಮಾಜಿ ಶಾಸಕ ಹಾಗೂ ಬಿಜೆಪಿಯ ಶಾಸಕರು ಒಟ್ಟೊಟ್ಟಿಗೆ ಶೃಂಗೇರಿಯ ಶಾರದಾಂಬೆ ಮೊರೆ ಹೋಗಿದ್ದಾರೆ. ಶಾರದಾಂಬೆಗೆ ಪೂಜೆ ಸಲ್ಲಿಸಿದ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಡಿಎನ್ ಜೀವರಾಜ್, ಶಾಸಕ ಟಿಡಿ ರಾಜೇಗೌಡ ಮಳೆಯಿಂದ ಆಗ್ತಿರುವ ಅನಾಹುತ ನಿಲ್ಲಿಸುವಂತೆ ಕೇಳಿಕೊಂಡಿದ್ದಾರೆ. ಅಲ್ಲದೆ ಅತಿವೃಷ್ಟಿ ನಿಲ್ಲಿಸುವಂತೆ ಶೃಂಗೇರಿ ಜಗದ್ಗುರು ಭಾರತಿ ತೀರ್ಥ ಸ್ವಾಮೀಜಿ ಬಳಿಯೂ ಮನವಿ ಮಾಡಿಕೊಂಡಿದ್ದಾರೆ. ಕೊಡಗಿನಲ್ಲಿ ಭೂಕುಸಿತ ತಡೆಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳಲಿದೆ ಅಂತ ಸಿಎಂ ಬೊಮ್ಮಾಯಿ ಭರವಸೆ ನೀಡಿದ್ದಾರೆ. ಮಳೆ ಹಾನಿ ಕುರಿತ ಸಭೆ ಬಳಿಕ ಮಾತನಾಡಿದ ಸಿಎಂ, ಭೂಕುಸಿತ ತಡೆಯಲು ಹಲವು ತಂತ್ರಜ್ಞಾನ ಬಳಕೆ ಮಾಡಲಾಗುತ್ತೆ. ಈ ಬಗ್ಗೆ ಅಮೃತ್ ಯೂನಿವರ್ಸಿಟಿ ಸಲಹೆ ನೀಡಲಿದೆ. ಗ್ರಾಮೀಣ ಪ್ರದೇಶದಲ್ಲಿ ಟಾಸ್ಕ್ ಫೋರ್ಸ್ ರಚನೆ ಮಾಡ್ತೇವೆ. ವಿದ್ಯುತ್ ನಿರ್ವಹಣೆಗೆ ವಿಶೇಷ ಕಂಟ್ರೋಲ್ ರೂಮ್ ಓಪನ್ಗೆ ಪ್ಲಾನ್ ಹಾಕ್ತೇವೆ. ಅಗತ್ಯ ಬಿದ್ದರೆ ಡಿಸಿಗೆ ಹೆಚ್ಚಿನ ಹಣ ಒದಗಿಸಲಾಗುವುದು. ಕಾಳಜಿ ಕೇಂದ್ರ ಮತ್ತು ಮನೆಯಲ್ಲಿದ್ದವರಿಗೂ ಪಡಿತರ ಒದಗಿಸಲಾಗುವುದು ಅಂತ ಸಿಎಂ ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ರಕ್ಷಣೆಯನ್ನು ಕೊಡುವಂತ ವ್ಯವಸ್ಥೆಯು ಕೂಡ ನಾವು ಮಾಡುವಂತ ತೀರ್ಮಾನ ಮಾಡಿದ್ದೀವಿ. ಮೃತನ ಕೈ ಮೇಲಿತ್ತು ಅಮ್ಮನ ಟ್ಯಾಟೂ. ಯುವಕನ ಸ್ವಗ್ರಾಮದಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. 500 ಎಕರೆಗೂ ಹೆಚ್ಚು ಬೆಳೆ ಹಾನಿಯಾಗಿದ್ದು ಎಲ್ಲಿ? ಚಿತ್ರೀಕರಣಕ್ಕೆ ನಿರ್ಬಂಧ ಹೇರಿದ್ದು ಎಲ್ಲಿ? ನೋಡೋಣ ಜಲಾಸುರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕಳೆದ ವಾರದಿಂದ ಉತ್ತರ ಕನ್ನಡ ಜಿಲ್ಲೆಯನ್ನ ಕಾಡುತ್ತಿರುವ ಮಳೆರಾಯ ಇನ್ನೂ ಕೂಲಾಗಿಲ್ಲ. ನಡೆದು ಹೋಗ್ತಾ ಇರುವ ದುರಂತಗಳು ಕೂಡ ಕಡಿಮೆ ಆಗ್ತಿಲ್ಲ. ಯಾಕಂದ್ರೆ ಸಿದ್ದಾಪುರದ ಗೊದ್ಲಮನೆ ಗ್ರಾಮದಲ್ಲಿ ಮಣ್ಣಿನ ಮನೆ ನೆಲಸಮ ಆಗಿದೆ. ವಿಕಲಚೇತನರಾಗಿರುವ ಗಜಾನನ ಬಂಗಾರಿಯ ಎಂಬುವರ ಮನೆ ಕುಸಿದಿದ್ದು ಮನೆಯಲ್ಲಿ ಯಾರೂ ಇಲ್ಲದಿದ್ರಿಂದ ಅನಾಹುತ ತಪ್ಪಿದೆ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೂಕ್ತ ಪರಿಹಾರ ನೀಡುವಂತೆ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಕಾವೇರಿ ಕಪಿಲಾ ನದಿ ಪಾತ್ರದ ಜನರಿಗೆ ಪ್ರವಾಹ ಭೀತಿ ಕಾಡ್ತಿದೆ. ಚಾಮರಾಜನಗರ ಜಿಲ್ಲೆಯ ಹಲವೆಡೆ ನೆರೆ ಆತಂಕ ಉಂಟಾಗಿದ್ದು ಕೊಳ್ಳೇಗಾಲದ 10ಕ್ಕೂ ಹೆಚ್ಚು ಗ್ರಾಮಗಳ ಜಮೀನುಗಳು ಜಲಾವೃತವಾಗುವ ಸಾಧ್ಯತೆ ಇದೆ. ಬಾಳೆ, ಕಬ್ಬು, ಭತ್ತ, ಜೋಳದ ಗದ್ದೆಗಳು ಸೇರಿ 100 ಎಕರೆ ಬೆಳೆ ಜಲಾವೃತವಾಗುವ ಸಾಧ್ಯತೆ ಇದೆ. ಕೆಆರ್ಎಸ್ ಕಬಿನೆ ಹೊರಹರಿವು ಹೆಚ್ಚಾದ್ರೆ ಸಂಕಷ್ಟ ತಪ್ಪಿದ್ದಲ್ಲ. ಕಳೆದ ಬಾರಿಯೂ ಕೊಳ್ಳೇಗಾಲದ ಗ್ರಾಮಗಳು ಪ್ರವಾಹಕ್ಕೆ ತುತ್ತಾಗಿದ್ವು. ಬೆಳಗಾವಿ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಜೋರಾಗಿದೆ. ಬಳ್ಳಾರಿ ನಾಲಾ ನೀರು ನುಗ್ಗಿ 500 ಎಕರೆಗೂ ಹೆಚ್ಚು ಬೆಳೆ ನಾಶವಾಗಿದೆ. ಸತತ 4 ವರ್ಷದಿಂದ ಬೆಳೆ ಕಳೆದುಕೊಳ್ಳುತ್ತಿರುವ ಎಳ್ಳೂರ, ಶಹಾಪುರ ಸೇರಿ ಹಲವು ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ಗ್ರಾಮಗಳಿಗೆ ಭೇಟಿ ನೀಡಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಆರ್ಎಸ್ನಿಂದ 72,000 ಕ್ಯೂಸೆಕ್ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದಲ್ಲಿ ಚಿತ್ರೀಕರಣಕ್ಕೆ ನಿರ್ಬಂಧ ಹೇರಲಾಗಿದೆ. ಸಿನಿಮಾ ಧಾರಾವಾಹಿ ಶೂಟಿಂಗ್ ತಾಣವಾಗಿರುವ ಮಹದೇವಪುರದಲ್ಲಿ ಜಲಾಶಯದಿಂದ ಹೊರಹರಿವು ಹೆಚ್ಚಳವಾಗಿರುವುದರಿಂದ ಶೂಟಿಂಗಿಗೆ ಬ್ರೇಕ್ ಹಾಕಲಾಗಿದೆ. ಉಡುಪಿಯಲ್ಲಿ ಇಂದಿನಿಂದ ಶಾಲಾ ಕಾಲೇಜು ಪುನರಾರಂಭಗೊಂಡಿದೆ. ವ್ಯಾಪಕ ಮಳೆಯಿಂದ ಸೌಪರ್ಣಿಕಾ ನದಿ ಪಾತ್ರದಲ್ಲಿ ನೆರೆ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ಮಕ್ಕಳು ದೋಣಿಯಲ್ಲಿ ಶಾಲೆಗೆ ತೆರಳಿದ್ರು. ಸ್ಥಳೀಯರ ನೆರವಿನೊಂದಿಗೆ ದೋಣಿಯಲ್ಲಿ ವಿದ್ಯಾರ್ಥಿಗಳು ಪ್ರಯಾಣ ಮಾಡಿದ್ರು. ಜಿಲ್ಲೆಯಲ್ಲಿ ಸದ್ಯ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನೆರೆಯ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಡ್ಯಾಂಗೆ ಒಳಹರಿವು ಹೆಚ್ಚಾಗಿದೆ. ಹೀಗಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಡ್ಯಾಂ ಹೊರಹರಿವಿನಿಂದ ಪ್ರವಾಹ ಭೀತಿಯ ಗ್ರಾಮಗಳಿಗೆ ಜಿಲ್ಲಾಧಿಕಾರಿ ಮತ್ತು ವಿಜಯಪುರ ಎಸಿ ಭೇಟಿ ನೀಡಿ ಪರಿಶೀಲಿಸಿದರು. ನದಿಯೊಳಗೆ ಇಳಿಯದಂತೆ, ಜಾನುವಾರು ಬಿಡದಂತೆ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಿದರು. ಪ್ರವಾಹ ಪರಿಸ್ಥಿತಿ ಉಂಟಾದರೆ ಕೈಗೊಂಡ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಕ್ಷಣ ಮಾತ್ರದಲ್ಲೇ ಕುಟುಂಬಸ್ಥರು ಬಚಾವಾಗಿದ್ದೇ ರೋಚಕ. 40 ಕುಟುಂಬಗಳ ಜನರು ಹೊರ ಜಗತ್ತಿನ ಸಂಪರ್ಕ ಕಡಿತಗೊಂಡಿದೆ. ನಡುಗಡ್ಡೆಯಲ್ಲಿ ಸಿಲುಕಿರೋ ಕುಟುಂಬಸ್ಥರ ಗೋಳು ಕೇಳೋರಿಲ್ಲ. ಹಾರಿ ಹೋಯಿತು ಮನೆಯ ಮೇಲ್ಛಾವಣಿ. ಇದೆಲ್ಲವನ್ನು ನೋಡೋಣ ಬದುಕು ಅತಂತ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಟ್ಟು ಬಿಡದೆ ಕಾಡ್ತಿರೋ ಮಳೆಯಿಂದ ಚಿಕ್ಕಮಗಳೂರಿನ ಜನತೆ ತತ್ತರಿಸಿ ಹೋಗಿದ್ದಾರೆ. ಈ ನಡುವೆ ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಯಿಂದ ಬಸ್ ನಿಲ್ದಾಣದ ಕಾಂಪೌಂಡ್ ಕುಸಿದು ಬಿದ್ದು 2 ಕಾರುಗಳು ಜಖಂ ಆಗಿವೆ. ರಾತ್ರಿ ಇಡೀ ಸುರಿದ ಭಾರೀ ಮಳೆಯಿಂದ ಅವಘಡ ಸಂಭವಿಸಿದ್ದು ಕಾರುಗಳ ಶೇಪ್ ಚೇಂಜ್ ಆಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ವರುಣ ಆರ್ಭಟಿಸ್ತಾ ಇದ್ದು ಹಲವೆಡೆ ಮನೆ ಗೋಡೆಗಳು ಕುಸಿದಿವೆ. ಅದೆಷ್ಟು ಮನೆಗಳ ಮೇಲ್ಛಾವಣಿಗಳು ಹಾರಿ ಹೋಗಿವೆ. ಅದರಂತೆ ರಟ್ಟಿಹಳ್ಳಿ ತಾಲೂಕಿನ ಚಿಕ್ಕಕಬ್ಬಾರ, ಹಿರೇಕಬ್ಬಾರ, ಅಣಜಿ ಗ್ರಾಮ, ಗುಡ್ಡದ ಮಾದಾಪುರದಲ್ಲಿ ಮನೆಯ ಮೇಲ್ಛಾವಣಿ ಗೋಡೆಗಳು ಕುಸಿತ ಕಂಡಿವೆ. ಮನೆಯಲ್ಲಿದ್ದ ದಿನಸಿ ವಸ್ತುಗಳು ಸೇರಿದಂತೆ ಗೃಹೋಪಯೋಗಿ ವಸ್ತುಗಳಿಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಒಂದಲ್ಲ ಎರಡಲ್ಲ ಕಳೆದ 1 ವಾರದಿಂದ ಸುರಿತಾ ಇರುವ ಭಾರೀ ಮಳೆಯಿಂದ ಕೊಡಗಿನ ಜನರ ಬದುಕು ಮತ್ತೆ ಸಂಕಷ್ಟಕ್ಕೆ ಸಿಲುಕಿದೆ. ಕಳೆದ ಬಾರಿ ಪ್ರವಾಹದಿಂದ ಬೀದಿಗೆ ಬಿದ್ದಿದ್ದ ಜನರಿಗೆ ಮತ್ತೆ ಮಳೆರಾಯ ಕಾಡ್ತಿದ್ದಾನೆ. ಯಾಕಂದ್ರೆ ವರುಣನ ಅಬ್ಬರದಿಂದ ಭಾರೀ ಅವಾಂತರಗಳೇ ಸಂಭವಿಸುತ್ತಿವೆ. ಅದರಂತೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆಯ ಮಾದ್ರೆ ಗ್ರಾಮದಲ್ಲಿ ಕುಟುಂಬವೊಂದು ಸ್ವಲ್ಪದರಲ್ಲೇ ಬಚಾವ್ ಆಗಿದೆ. ಯಾಕಂದ್ರೆ ರಾತ್ರಿ ಮಳೆಯಿಂದ ಮನೆ ಕುಸಿತವಾಗಿದ್ದು ಕುಟುಂಬಸ್ಥರು ಹೊರ ಓಡಿ ಬಂದು ಜೀವ ಉಳಿಸಿಕೊಂಡಿದ್ದಾರೆ. ಸದ್ಯ ಟಿವಿ, ಆಹಾರ ಸಾಮಗ್ರಿಗಳು ಮತ್ತು ಫರ್ನಿಚರ್ ಹಾನಿಯಾಗಿವೆ.
ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಈಚುಬೇಂಗೂರು ಗ್ರಾಮ ಜಲಾವೃತವಾಗಿದೆ. ಇದರಿಂದ 40 ಕುಟುಂಬಗಳು ಹೊರ ಜಗತ್ತಿನ ಸಂಪರ್ಕ ಕಳೆದುಕೊಂಡಿವೆ. ಕೆಲವರು ಸಣ್ಣ ದೋಣಿಯಲ್ಲಿ ಜೀವ ಪಣಕ್ಕಿಟ್ಟು ನದಿ ದಾಟುತ್ತಿದ್ದಾರೆ. ಇಷ್ಟೇ ಅಲ್ಲ, ಗ್ರಾಮಸ್ಥರು ಕಾಲು ಮುರಿದುಕೊಂಡ ಅಜ್ಜಿಯನ್ನ ಕುರ್ಚಿಗೆ ಕಟ್ಟಿ ಪ್ರವಾಹ ದಾಟಿಸಿದ್ದಾರೆ. ಮತ್ತೊಂದು ಕಡೆ ಕಳೆದ 15 ದಿನಗಳಿಂದ ವಿದ್ಯಾರ್ಥಿಗಳು ಶಾಲೆಗೆ ಹೋಗಿಲ್ಲ. ರಾಯಚೂರು ಜಿಲ್ಲೆಯಲ್ಲಿ ಮತ್ತೆ ಪ್ರವಾಹದ ಭೀತಿ ಶುರುವಾಗಿದೆ. ಈಗಾಗಲೇ ಲಿಂಗಸಗೂರು ತಾಲೂಕಿನ ಕರಕಲಗಡ್ಡಿಯನ್ನು ನಡುಗಡ್ಡೆಯಲ್ಲಿ ವೃದ್ಧನಿಗೆ ಚಿಕಿತ್ಸೆ ಕೊಡಿಸಲು ನದಿ ದಾಟಲಾಗಿದ್ದ ಕುಟುಂಬವೊಂದು ಪರದಾಡಿದೆ. ಕರಕಲಗಡ್ಡಿಯಲ್ಲಿ ತಿಪ್ಪಣ್ಣ, ಹನುಮಂತ, ಅಮರಪ್ಪ ಎಂಬುವರು ವಾಪಸ್ಸಾಗಿದ್ದು, ಪ್ರವಾಹದ ಹೊಡೆತದಿಂದ ಅನಾರೋಗ್ಯ ಪೀಡಿತ ವೃದ್ಧನಿಗೆ ಚಿಕಿತ್ಸೆ ಕೊಡಿಸಲಾಗದೆ ಕುಟುಂಬ ಕಂಗಾಲಾಗಿದೆ. ತಿಪ್ಪಣ್ಣ ಅನ್ನೋರ ಆರೋಗ್ಯ ಪರಿಸ್ಥಿತಿ ಗಂಭೀರವಾಗಿದ್ದು ಎದ್ದು ಓಡಾಡಲು ಆಗುತ್ತಿಲ್ಲ. ಹೀಗಾಗಿ ಕುಟುಂಬಸ್ಥರು ತುಂಬಿ ಹರಿತಾ ಇರುವ ನದಿ ದಾಟಿ ಔಷಧಿ ತರುತ್ತಿದ್ದಾರೆ. ಲಿಂಗಸಗೂರು ತಾಲೂಕಿನ ಕರಕಲಗಡ್ಡಿಗೆ ಹೆರಿಗೆಗೆ ಅಂತ ಬಂದಿದ್ದ 4 ಗರ್ಭಿಣಿಯರು ಪರದಾಡುತ್ತಿದ್ದಾರೆ. ಮೊದಲ ಹೆರಿಗೆಗೆ ಅಂತ ತವರಿಗೆ ಬಂದಿದ್ದ ಗರ್ಭಿಣಿಯರು ಕೃಷ್ಣಾ ನದಿ ಪ್ರವಾಹದಿಂದ ಕುಟುಂಬಸ್ಥರ ಮನೆಗೆ ಹೋಗಿದ್ದಾರೆ. ಅಲ್ಲದೆ ಕುಟುಂಬಸ್ಥರು ಪ್ರವಾಹದಿಂದ ರೇಷನ್ ತರಲಾಗದಂತಹ ಸ್ಥಿತಿಯಲ್ಲಿದ್ದಾರೆ. ಆಹಾರ ಇದ್ರೆ ಊಟ ಮಾಡುವುದು, ಇಲ್ಲ ಉಪವಾಸ ಅಂತ ಸಂತ್ರಸ್ತರು ಗೋಳಾಡ್ತಿದ್ದಾರೆ. ವಿಪರ್ಯಾಸ ಅಂದ್ರೆ ಆರೋಗ್ಯ ಸ್ಥಿತಿ ಏರುಪೇರಾದ್ರೆ ದೇವರೇ ಗತಿ ಅಂತ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಇನ್ನು ರಾಯಚೂರಿನ ಕರಕಲಗಡ್ಡಿಯನ್ನು ನಡುಗಡ್ಡೆಯಲ್ಲಿ ವಾಸ ಮಾಡುತ್ತಿರುವ ಕುಟುಂಬಗಳಿಗೆ ಸರ್ಕಾರ ಬರೀ ಶೆಡ್ ಹಾಕಿಕೊಟ್ಟಿದೆ. ಹೀಗಾಗಿ ಭಾರೀ ಮಳೆಯಿಂದ ಶೆಡ್ಗೆ ಹಾನಿಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಸಂತ್ರಸ್ತರು ನಮಗೆ ಶಾಶ್ವತ ಪರಿಹಾರ ಬೇಕು, ಅಲ್ಲದೆ ನಮಗೆ ವ್ಯವಸಾಯ ಮಾಡೋಕೆ ಸರ್ಕಾರ ಜಮೀನು ಕೊಡಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಜಲಾಸುರನ ದಾಳಿಗೆ ಮಡಿಕೇರಿ ನಲುಗಿ ಹೋಗಿದೆ. ದಿನಕ್ಕೆ 10 ಅವಾಂತರಗಳು ನಡೀತಾ ಇವೆ. ಈ ನಡುವೆ ಮಡಿಕೇರಿ ತಾಲೂಕಿನ ಗಾಳಿಬೀಡು ಸಮೀಪ ಕೂಟುಪೊಳೆ ಬಳಿ ಶ್ವಾನವೊಂದು ಪ್ರವಾಹದಲ್ಲಿ ಸಿಲುಕಿ ಪರದಾಡ್ತಿತ್ತು. ಇದನ್ನ ಗಮನಿಸಿದ ಯುವಕರು ಪ್ರವಾಹದಲ್ಲಿ ಸಿಲುಕಿದ್ದ ಶ್ವಾನವನ್ನ ಸುರಕ್ಷಿತವಾಗಿ ರಸ್ತೆಗೆ ತಲುಪಿಸಿದ್ದಾರೆ. ಯುವಕರ ಈ ರಕ್ಷಣಾ ಕೆಲಸ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ರಾಷ್ಟ್ರ ಲಾಂಛನ ಪ್ರತಿಮೆ ಕುರಿತು ವಿವಾದ ಎದ್ದಿದ್ದು ಯಾಕೆ? ಪಿಎಸ್ಐ ಕೇಸ್ನ ಮತ್ತೊಂದು ಕುಳ ಲಾಕ್. ಬಿಜೆಪಿ ದಲಿತರನ್ನ ನಿರ್ಲಕ್ಷ್ಯ ಮಾಡ್ತಿದ್ಯಾ? ಚಾಮರಾಜಪೇಟೆಯ ಈದ್ಗಾ ಮೈದಾನದ ಸುತ್ತ ಭಾರೀ ಹೈಡ್ರಾಮಾ. ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೆಹಲಿಯ ನೂತನ ಸಂಸತ್ ಭವನ ಕಟ್ಟಡದಲ್ಲಿ ನಿನ್ನೆಯಷ್ಟೇ ಪ್ರಧಾನಿ ಮೋದಿಯಿಂದ ಅನಾವರಣಗೊಂಡಿರುವ ರಾಷ್ಟ್ರ ಲಾಂಛನ ಪ್ರತಿಮೆ ಕುರಿತು ವಿವಾದ ಎದ್ದಿದೆ. ಹೊಸ ರಾಷ್ಟ್ರ ಲಾಂಛನದ ಅಶೋಕ ಸ್ತಂಭಕ್ಕೆ ಕಾಂಗ್ರೆಸ್ ಮತ್ತು ಟಿಎಂಸಿ ಆಕ್ಷೇಪ ವ್ಯಕ್ತಪಡಿಸುತ್ತಿವೆ. ಅಂದ್ರೆ ಹಳೆಯ ರಾಷ್ಟ್ರ ಲಾಂಛನದ ಸಿಂಹ ಶಾಂತ ಸ್ವರೂಪದ್ದಾಗಿದೆ. ಆದರೆ ಹೊಸ ರಾಷ್ಟ್ರ ಲಾಂಛನದ ಸಿಂಹ ಆಕ್ರಮಣಕಾರಿ ಭಯ ಹುಟ್ಟಿಸುವಂತಿದೆ. ಸಾರಾನಾಥದ ಅಶೋಕ ಸ್ತಂಭದ ಸಿಂಹಗಳು ಶಾಂತಿ, ಘನತೆ, ಸುರಕ್ಷತೆಯನ್ನ ಬಿಂಬಿಸ್ತಾ ಇದ್ವು ಅಂತ ವಿಪಕ್ಷಗಳು ಟೀಕಿಸಿವೆ. 545 ಪಿಎಸ್ಐ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಬೇಟೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಹೇರೂರು ನಿವಾಸಿ ಗಣಪತಿ ವಿ ಭಟ್ ಎಂಬಾತನನ್ನ ಸಿಐಡಿ ಬಂಧಿಸಿದೆ. ಈತ ಪೊಲೀಸ್ ಅಧಿಕಾರಿಗಳ ಟ್ರಾನ್ಸ್ಫರ್ ಮತ್ತು ಡೀಲಿಂಗ್ ಮಾಡಿಸುತ್ತಿದ್ದ. ಅದು ಕೂಡ ಶಾಸಕರಿಗೆ ಬಹಳ ಆತ್ಮೀಯನಾಗಿದ್ದ ಗಣಪತಿ ಅಕ್ರಮ ಚಟುವಟಿಕೆಯಿಂದ ಆಸ್ತಿ ಸಂಪಾದಿಸಿದ್ದ. ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕು ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್ ಆಗ್ರಹಿಸಿದ್ದಾರೆ. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟ ಅನುದಾನ ವರ್ಷದಲ್ಲೇ ಬಳಸಬೇಕು. ಅನುದಾನ ಖರ್ಚು ಮಾಡದಿದ್ರೆ ಅಧಿಕಾರಿಗಳನ್ನ ಹೊಣೆ ಮಾಡಬೇಕು. ಸಿದ್ದರಾಮಯ್ಯ ಆಡಳಿತದ ಅವಧಿಯಲ್ಲಿ ಇಂತಹ ಆದೇಶ ಮಾಡಿದ್ರು. ಆದರೆ ಈಗಿನ ಸರ್ಕಾರದಲ್ಲಿ ಅನುದಾನವನ್ನು ಹೆಚ್ಚಳ ಮಾಡ್ತಿಲ್ಲ ಅಂತ ಆರ್ ಧ್ರುವನಾರಾಯಣ್ ಗುಡುಗಿದ್ದಾರೆ.
ಇತ್ತ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ದಲಿತರನ್ನ ನಿರ್ಲಕ್ಷಿಸಿದೆ ಅಂತ ಆರ್ ಧ್ರುವನಾರಾಯಣ್ ಗುಡುಗಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ ಧ್ರುವನಾರಾಯಣ್, ಬಿಜೆಪಿ ಅವಧಿಯಲ್ಲಿ ದಲಿತರನ್ನ ಅನಾಥ ಶಿಶುಗಳನ್ನಾಗಿ ಮಾಡುತ್ತಿದೆ. ಬಿಜೆಪಿ ಸರ್ಕಾರದಲ್ಲಿರುವ ದಲಿತ ಸಚಿವರು ಚಕಾರ ಎತ್ತುತ್ತಿಲ್ಲ. ಬಿಜೆಪಿಯ ದಲಿತ ಶಾಸಕರು ನಾಯಕರು ಕೈಗೊಂಬೆಗಳಾಗಿದ್ದಾರೆ ಅಂತ ಕಮಲ ಪಡೆ ವಿರುದ್ಧ ಧ್ರುವನಾರಾಯಣ್ ಕಿಡಿಕಾರಿದ್ದಾರೆ. ಚಾಮರಾಜಪೇಟೆಯ ಈದ್ಗಾ ಮೈದಾನದ ಸುತ್ತಲೂ ಭಾರೀ ಹೈಡ್ರಾಮಾ ನಡೆದಿದೆ. ಮೈದಾನದ ಸುತ್ತ ಸಾರ್ವಜನಿಕರು ರ್ಯಾಲಿ ನಡೆಸಿ ಮೈದಾನ ಉಳಿಸಿ ಎಂದು ಘೋಷಣೆ ಕೂಗಿದ್ದಾರೆ. ಅಲ್ಲದೆ ಮೈದಾನದಲ್ಲಿ ಗುಂಪು ಗುಂಪಾಗಿ ನಿಂತು ಚರ್ಚಿಸಿದ್ದಾರೆ. ಈ ವೇಳೆ ಪೊಲೀಸರು ಸಾರ್ವಜನಿಕರನ್ನ ಹೋಗುವಂತೆ ತಿಳಿಸಿದ್ದಾರೆ. ಆಗ ಪೊಲೀಸರು ಮತ್ತು ಜನರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಕೊನೆಗೆ ಪೊಲೀಸರು ಪ್ರತಿಭಟನಾ ನಿರತ ಯುವಕನನ್ನ ವಶಕ್ಕೆ ಪಡೆದಿದ್ದಾರೆ. ಈದ್ಗಾ ಮೈದಾನ ವಿವಾದಕ್ಕೆ ಸಂಬಂಧಿಸಿದಂತೆ ಈದ್ಗಾ ಮೈದಾನ ಬಂದ್ ಆಗಿದೆ. ಏರಿಯಾದಲ್ಲಿರುವ ಅಂಗಡಿಗಳು ಕ್ಲೋಸ್ ಆಗಿವೆ. ಆದರೆ ಕೆಲವು ಅಂಗಡಿಗಳು ಓಪನ್ ಆಗಿದ್ವು. ಹೀಗಾಗಿ ಬಂದ್ಗೆ ಕರೆ ಕೊಟ್ಟಿರುವ ಒಕ್ಕೂಟದ ಸದಸ್ಯರು ಜಮೀರ್ ಅಹಮದ್ ಖಾನ್ ಕಚೇರಿ ಪಕ್ಕದಲ್ಲಿರುವ ಜ್ಯೂಸ್ ಅಂಗಡಿಯನ್ನ ಕ್ಲೋಸ್ ಮಾಡಿಸಲು ಹೋಗಿದ್ರು. ಆದರೆ ಈ ವೇಳೆ ಜಮೀರ್ ಆಪ್ತ ಬಂದ್ ಮಾಡಲು ಮುಂದಾದ ಅಂಗಡಿ ಮಾಲೀಕನಿಗೆ ಅಡ್ಡಿಪಡಿಸಿದ್ದಾರಂತೆ. ಅಲ್ಲದೆ ಒಕ್ಕೂಟದ ಸದಸ್ಯನಿಗೆ ಆವಾಜ್ ಹಾಕಿದ್ದಾರಂತೆ. ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಕ್ಯಾಂಟರ್ ಡಿಕ್ಕಿ ಹೊಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಬಿಲ್ಲಿನಕೋಟೆ ಗ್ರಾಮದ ಬಳಿ ಘಟನೆ ನಡೆದಿದೆ. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಸ್ವಲ್ಪ ಯಾಮಾರಿದ್ರು ಕ್ಯಾಂಟರ್ ಫ್ಲೈಓವರ್ ಕೆಳಗೆ ಬೀಳ್ತಾ ಇತ್ತು. ಆದರೆ ಚಾಲಕ ಮತ್ತು ಕ್ಲೀನರ್ನ ಅದೃಷ್ಟ ಚೆನ್ನಾಗಿದ್ದು ಯಾವುದೇ ದುರ್ಘಟನೆ ಸಂಭವಿಸಿಲ್ಲ. ದೆಹಲಿಯ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಕೇಂದ್ರದ ಗಣಿ ಇಲಾಖೆಯ 6ನೇ ರಾಷ್ಟ್ರೀಯ ಸಮ್ಮೇಳನ ನಡೆಯಿತು. ಸಮ್ಮೇಳನದಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ, ಪ್ರಹ್ಲಾದ್ ಜೋಶಿ ಉಪಸ್ಥಿತರಿದ್ದರು. ಅಲ್ಲದೆ ಕೇಂದ್ರ ಸರ್ಕಾರದಿಂದ 5 ಸ್ಟಾರ್ ಗಣಿ ಕಂಪನಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಇದೇ ವೇಳೆ ಮೈ ಹೋಮ್ ಇಂಡಸ್ಟ್ರೀಸ್ ಲಿಮಿಟೆಡ್ ಗ್ರೂಪ್ ಕಂಪನಿಗೆ ರಾಷ್ಟ್ರೀಯ ಖನಿಜ ವಿಕಾಸ ಪ್ರಶಸ್ತಿ ನೀಡಲಾಗಿದೆ. ಬೇರೆ ಬೇರೆ ಕ್ಯಾಟಗರಿಯ ಗಣಿ ಕಂಪನಿಗಳಿಗೂ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇದು ಈವರೆಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.